ವಿಶ್ವನಾಥ್ ಗದ್ದೆ ಮನೆ ಚಾರಿಟಬಲ್ ಟ್ರಸ್ಟಿಂದ ಸುಮಾರು 16,300 ಮಕ್ಕಳಿಗೆ ಬಟ್ಟೆ, ಒಂದು ಜೊತೆ ಸಮವಸ್ತ್ರ, ಟ್ರ್ಯಾಕ್ ಸೂಟು ಮತ್ತು ಬೆಲ್ಟು, ಬ್ಯಾಗು ಕೊಡುವನ್ನು ತೀರ್ಮಾನ ಮಾಡಿದ್ದು. ಒಂದು ಮಗುವಿಗೆ ಹೆಚ್ಚು ಕಡಿಮೆ 3,000 ರೂಪಾಯಿ ವ್ಯಾಲ್ಯೂದು ಚಾರಿಟಬಲ್ ಟ್ರಸ್ಟಿಂದ ಕೊಡ್ತಾಯಿದ್ದು. ಚಾರಿಟಬಲ್ ಟ್ರಸ್ಟು ಜೊತೆಗೆ ರೈತ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ನಾನು ಈ ಸಂದರ್ಭದಲ್ಲಿ ರೈತ ಒಕ್ಕೂಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಪ್ರತಿ ಶಾಲೆಗೆ ಟೈಲರ್ಗಳನ್ನು ಕರ್ಕೊಂಡೋಗಿ ಪ್ರತಿ ಮಗುವಿಂದು ಅಳತೆ ತೆಗೆಸಿ 16,300 ಮಕ್ಕಳದ್ದು ಅಳತೆ ತೆಗೆಸಿದ್ದಾರೆ ನಮ್ಮ ರೈತ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಶಾಲೆಗೆ ಹೋಗಿ. ಇವತ್ತು ಸ್ಟಿಚ್ ಆಗ್ತಾ ಇದೆ, ಒಂದು ಆಗಸ್ಟ್ ಬಂದಿದೆ. ಮಧ್ಯದಲ್ಲಿ ಒಂದಷ್ಟು ಗೊಂದಲಗಳು. ನಾವೇನು ಮಾಡಿದ್ದು ಅಂದರೆ, ನಮಗೆ ಒಂದಷ್ಟು ಪೋಷಕರಿಂದ ಲೆಟರ್ಗಳು ಬಂದಿದೆ. ನೀವು ಸಮವಸ್ತ್ರ ಬೇಡ ನಮ್ಗೆ ಈ ಸಾರಿ, ಮುಂದಿನ ಸಾರಿ 2 ಜೊತೆ ಟ್ರ್ಯಾಕ್ ಸೂಟ್ ಕೊಡಿ, ಮತ್ತೆ ಸಮವಸ್ತ್ರ 2 ವರ್ಷಕ್ಕೊಂದ್ಸಾರಿ ಕೊಡಿ, ಬಟ್ಟೆ ಒಳ್ಳೇದಿದೆ 2 ವರ್ಷಕ್ಕೆ ಸಾಕು ಅಂತೇಳಿ ನಮ್ಮ ಪೋಷಕರು ಒಂದಷ್ಟು ಲೆಟರ್ಗಳನ್ನ ಬರೆದಿದ್ದಾರೆ. ನಮ್ಮ ಹತ್ರ ಇದೆ ದಾಖಲೆ ಎಲ್ಲ. ಮತ್ತೆ ನಾವು ಹಿಂದೆ ಇದು ಕೇಳಿದಾಗ ನಾವು ಸ್ಕೂಲಿಗೆ ಬೇಡಿಕೆ ಪಟ್ಟಿ ಕೇಳಿದ್ವಿ. ನಾವು ಎಲ್ಲ ಸ್ಕೂಲ್ನವರು, ಸ್ಕೂಲು ಹೆಡ್ ಮಾಸ್ಟರ್ಗಳು ಬೇಡಿಕೆ ಪಟ್ಟಿ ಕೊಟ್ಟಿದ್ದಾರೆ. ನಮ್ಗೆ ಈ ಥರ ಅವಶ್ಯಕತೆ ಇದೆ, ನಮ್ಮ ಮಕ್ಕಳಿಗೆ ಟ್ರ್ಯಾಕ್ ಸೂಟು, ಬ್ಯಾಗು, ಸಮವಸ್ತ್ರ ಕೊಡಿ ಅಂತೇಳಿ ಬೇಡಿಕೆ ಪಟ್ಟಿ ಕೊಟ್ಟಿದ್ದಾರೆ. ಆ ಬೇಡಿಕೆ ಪಟ್ಟಿ ಜೊತೆಗೆ ಅವರು ಎಲ್ಲರ ಅಭಿಪ್ರಾಯನ ತಗೊಂಡು ನೋಡಿ, ಈಗ ಇದು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಪೋಷಕರ ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ. ಎಲ್ಲ ಶಾಲೆಯವರು ಪೋಷಕರ ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ. ನಾವು ಯಾಕೆ ಇದು ಮಾಡೋದು ಅಂದರೆ, ಪೋಷಕರ ಜೊತೆ ಯಾವ ಬಟ್ಟೆ ಬೇಕಾಗುತ್ತೆ ಏನು ಅಂತ ಪೋಷಕರ ಅಭಿಪ್ರಾಯನೂ ಕೇಳಬೇಕು. ನಾವು ನಮಗಿಷ್ಟ ಬಂದಿದ್ದು ಮಾತ್ರ ಕೊಡೋದಲ್ಲ, ಮಕ್ಕಳ ಇಷ್ಟ, ಪೋಷಕರ ಇಷ್ಟವನ್ನು ಕೇಳಿ ಕೊಡಬೇಕು ಅಂತೇಳಿ ಒಂದು ಯೋಚನೆಯನ್ನು ಮಾಡಿ ನಾವು ಅದನ್ನ ಕೇಳಿದ್ವಿ. ಅದರಂತೆ ಈ ಸರಿ ನಾವು ಬ್ಯಾಗು 2 ವರ್ಷಕ್ಕೆ ಸಾಕು ಅಂತ ಅಂದ್ರು. ಕಳೆದ ವರ್ಷ ಕೊಟ್ಟವ್ರಿಗೆ ಬ್ಯಾಗ್ ಕೊಡ್ತಾ ಇಲ್ಲ, ಕಳೆದ ವರ್ಷ ಕೊಡದಿತ್ತಿದ್ದವರಿಗೆ ಬ್ಯಾಗ್ ಕೊಡ್ತಾ ಇದ್ದೀವಿ. ಮತ್ತೆಲ್ಲರಿಗೂ ಟ್ರ್ಯಾಕ್ ಸೂಟು, ಮತ್ತೆ ಒಂದು ಜೊತೆ ಸಮವಸ್ತ್ರ, ಬೆಲ್ಟು, ಮತ್ತು ಮೇಲ್ಕೋಟು ಹೆಣ್ಮಕ್ಳಿಗೆ ಎಲ್ಲದೂ ಕೊಡ್ತಾ ಇದ್ದೀವಿ. ಉತ್ತಮೇಶ್ವರದಲ್ಲಿ ನಾವೆಲ್ಲೂ ಯಾವ ಸಭೆನಲ್ಲೂ ರಾಜಕಾರಣ ಮಾತಾಡಿಲ್ಲ, ಯಾರನ್ನೋ ಹೊಗಳಿಕ್ಕೋ ತೆಗೊಳ್ಳಿಕ್ಕೋ ಹೋಗಿಲ್ಲ. ಇದು ಒಂದು ಒಳ್ಳೆ ಕೆಲಸ, ಮಕ್ಕಳಿಗೆ ಅವಶ್ಯಕತೆ ಇದೆ, ಅದರಿಂದ ನಾವು ಕೊಡ್ತಾ ಇದ್ದೀವಿ. ವಿಶ್ವನಾಥ್ ಗದ್ದೆ ಮನೆ ಚಾರಿಟಬಲ್ ಟ್ರಸ್ಟು ಮತ್ತು ರೈತ ಒಕ್ಕೂಟ ಸೇರಿ ಇದನ್ನ ವಿತರಣೆ ಮಾಡ್ತಾ ಇದ್ದೀವಿ ಅಂಥೇಳಿ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ರೆ ನಾವೇನೂ ಮಾತಾಡಿಲ್ಲ. ಆದರೆ ಏಕಾಏಕಿ ಉತ್ತಮೇಶ್ವರದಲ್ಲಿ ಓಣಿತೋಟ ರತ್ನಾಕರ್ ಅವರು ಫೋನ್ ಮಾಡಿ ಹೆಡ್ ಮಾಸ್ಟ್ರಿಗೆ ಅವರಿಗೆಲ್ಲ ಹೇಳಿದ್ರಂತೆ, ಯಾವುದೇ ಕಾರಣಕ್ಕೂ ಸಭೆ ಮಾಡ್ಲಿಕ್ಕೆ ಬಿಡಬೇಡಿ, ಕೊಡ್ಲಿಕ್ಕೆ ಬಿಡಬೇಡಿ ಶಾಲಾ ಆವರಣದಲ್ಲಿ. ನಾವು ಆಮೇಲೆ BO ಕೇಳಿದ್ವಿ. BO 2023 ಒಂದು ಕಾಪಿ ಕಳಿಸಿದ್ರು. ಅದರಲ್ಲಿ ಏನಿದೆ ಅಂದರೆ, 2023 ಕಾಪಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಇನ್ನಿತರೆ ಯಾವುದೇ ಚಟುವಟಿಕೆಗಳನ್ನು ಬಳಸಿಕೊಳ್ಳುವುದು ನಿಷೇಧಿಸಿದೆ ಅಂತ. ಮಕ್ಕಳಿಗೆ ಬ್ಯಾಗ್ ಕೊಡುವಂಥದ್ದು, ಸಮವಸ್ತ್ರ ಕೊಡುವಂಥದ್ದು, ಟ್ರ್ಯಾಕ್ ಸೂಟ್ ಕೊಡುವಂಥದ್ದು ಶೈಕ್ಷಣಿಕ ಚಟುವಟಿಕೆ ಅಲ್ವಾ? ನಾನು ಕಾಂಗ್ರೆಸ್ನವ್ರಿಗೆ ಕೇಳ್ತೀನಿ, ನೀವು ಇದು ದೃಢಪಡಿಸಿ ಇದು ಶೈಕ್ಷಣಿಕ ಚಟುವಟಿಕೆ ಅಲ್ಲ ಅಂತ. ನಾವು ಹೋಗ್ತೀವಿ ಅಲ್ಲಿಗೆ. ಜೊತೆಗೆ ಅದು 2023 ಆದೇಶ. ಮತ್ತೆ ಆ ನಂತರದಲ್ಲಿ ಸರ್ಕಾರ ಒಂದು ಆದೇಶ ಮಾಡುತ್ತೆ, ಖಾಸಗಿ ಶಾಲೆಗಳನ್ನ MOU ಮಾಡ್ಕೊಂಡು ನೀವು ಖಾಸಗಿ ಶಾಲೆಗಳನ್ನ ದತ್ತು ತಗೊಳ್ಬೇಕು, ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಕೆಲಸ ಮಾಡಬೇಕು. ಅವರು ಜೊತೆ ಖಾಸಗಿ ಶಾಲೆಯವರು ಮತ್ತೆ ಖಾಸಗಿ ಉದ್ಯಮಿಗಳು, ಯಾರು ದಾನಿಗಳು MOU ಮಾಡ್ಕೊಂಡು ಮಾಡ್ಬೇಕಂತ ಸರ್ಕಾರ ಒಂದು ಸುತ್ತೋಲೆ ಕೊಡುತ್ತೆ. ಇಷ್ಟಾದ್ಮೇಲೂ ಇವ್ರು ಒತ್ತಡ ಹಾಕಿ BO ಇಂದ ಒಂದು ಸರ್ಕ್ಯುಲರ್ ಕಳಿಸ್ತಾರೆ. ಇಲ್ಲಿ ಅದ್ರ ಒಳಗಡೆ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ಮತ್ತೊಂದು ಸರ್ಕ್ಯುಲರ್ ಇವ್ರು ಕಳಿಸ್ತಾರೆ, BO ಅವರು ಎಲ್ಲ ಸರ್ಕಾರಿ ಹೆಡ್ ಮಾಸ್ಟರ್ಗಳಿಗೆ. ಇಷ್ಟಾದ್ಮೇಲೂ ಮತ್ತೆ ಪುನಃ ಪೇರೆಂಟ್ಸು ಬನ್ನಿ ಕಾರ್ಯಕ್ರಮ ಮಾಡಿ ಕೊಡಿ ಅಂತಿದ್ದಾರೆ. ಇಷ್ಟಾದ್ಮೇಲೂ ನಿನ್ನೆ ಮತ್ತೆ ಪುನಃ BO ಒಂದು ಇದು ಕಳಿಸಿದ್ದಾರೆ, ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಶಿಕ್ಷಕರಿಗೆ ಕಳಿಸಿದ್ದಾರೆ. ಮುಖ್ಯ ಶಿಕ್ಷಕರಿಗೆ ತಿಳಿಸುವುದೇನೆಂದರೆ, ಶಾಲಾ ವಿದ್ಯಾರ್ಥಿಗಳಿಗೆ ಕೆಲವು ಸಂಘ ಸಂಸ್ಥೆಯವರು ದಾನಗಳ ರೂಪದಲ್ಲಿ ಕಲಿಕಾ ಪರಿಕರಗಳನ್ನು ವಿತರಿಸಲಾಗುತ್ತಿದೆ. ಕಲಿಕಾ ಪರಿಕರ ಅಂದರೆ ಶೈಕ್ಷಣಿಕ ಚಟುವಟಿಕೆ ಅಂತ ಆಯಿತು. ಈ ವಿಷಯಕ್ಕೆ ಸಂಬಂಧಿಸಿದ ಆದೇಶವನ್ನು ನೀಡಲಾಗಿದ್ದು, ಶಾಲಾ ಆವರಣದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಯಾವುದೇ ಸಮಾರಂಭಗಳನ್ನು ಮಾಡುವಂತಿಲ್ಲ. ಅಂದ್ರೆ ನಾವು ಕೊಡ್ಲಿಕ್ಕೇನು ಅಬ್ಜೆಕ್ಷನ್ ಇಲ್ಲ,
ಅದನ್ನು ಈ ಮುಖ್ಯ ಶಿಕ್ಷಕರು ಹೇಳ್ತಾರೆ, BO ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲಿ ನೀವು ಬಂದು ಕೊಡಂಗಿಲ್ಲ ಅಂತೇಳಿ. ನಾನು ಮತ್ತೆ ವಿತರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದರಿಂದ ಸಮೂಹ ಮಾಧ್ಯಮಗಳು ಮೀಡಿಯಾಗಳಲ್ಲಿ ಪ್ರಸಾರಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರತಿಕೂಲ ಪರಿಣಾಮ ಉಂಟಾಗಿರುತ್ತದೆ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಶಾಲೆಯು ಶೈಕ್ಷಣಿಕವಾದ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಯಾವುದೇ ಸಂಘ ಸಂಸ್ಥೆಗಳು, ದಾನಿಗಳು ಸಾರ್ವಜನಿಕವಾದ ಯಾವುದೇ ಕಾರ್ಯಕ್ರಮಗಳಿಗೆ ಸ್ಥಳಾವಕಾಶ, ವೇದಿಕೆ ಕಾರ್ಯಕ್ರಮ ನಡೆಸಲು ಅವಕಾಶ ಕಲ್ಪಿಸಿದರೆ ಶಾಲೆಯ ಮುಖ್ಯ ಶಿಕ್ಷಕರನ್ನು ನೇರವಾಗಿ ಹೊಣೆಗಾರನಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಲಾಗುವುದು ಅಂತ BO ಇನ್ನೊಂದು ಲೆಟರ್ ಕಳಿಸಿದ್ದಾರೆ. ಅಂದ್ರೆ ಇವ್ರ ಉದ್ದೇಶ ಹಾಗಾದ್ರೆ ನಾವು ಕೊಡುವಂಥದ್ದು ಶೈಕ್ಷಣಿಕ ಚಟುವಟಿಕೆ ಅಲ್ಲ ಅಂತ ಘೋಷಣೆ ಮಾಡಲಿ. ನಿನ್ನೆ ನಾನೊಂದು ಹೆಸರು ಹೇಳಲ್ಲ, ಒಬ್ರು ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಸ್ತೀವಿ, ಈ ವಿಶ್ವನಾಥ್ ಅವರು 50,000 ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಬಂದಿದ್ರು. ನಾನು ಹೇಳಿದೆ, ಸರ್ಕಾರದ ಹೆಂಗ್ ಕೊಡ್ತಾರೆ? ಈಗ BOನೇ ಆದೇಶ ಹೊರಡಿಸಿದ್ದಾರೆ, ಸಮಾರಂಭ ಮಾಡಂಗಿಲ್ಲ, ದಾನಿಗಳು ದುಡ್ಡು ಕೊಟ್ರು. ನೋಡಿ, ಗಣಪತಿ ಇಡಂಗಿಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಆ ಲೆಕ್ಕದಲ್ಲಿ ಗಣಪತಿ ಯಾರೋ ದಾನ ಕೊಟ್ಟವ್ರನ್ನ ಗಣಪತಿ ಶಾಲೆ ಕರೆದು ಕಾರ್ಯಕ್ರಮ ಮಾಡಂಗಿಲ್ಲ. ಪ್ರತಿಭಾ ಕಾರಂಜಿ, ಕ್ರೀಡಾಕೂಟಕ್ಕೆ ಯಾರೋ ದಾನಿಗಳು ದುಡ್ಡು ಕೊಡಂಗಿಲ್ಲ. ದುಡ್ಡು ಕೊಟ್ಟರೆ ಅವ್ರನ್ನ ಕರೆಯಂಗಿಲ್ಲ ವೇದಿಕೆಗೆ. ಇವರು BO ಆದೇಶ ಹಾಗೆ ಇದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.